ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಾವು ಇಲ್ಲಿ ಒಂದು ಕೋಕೋ ಸಂಸ್ಕರಣಾ ಘಟಕ ಇದೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಕೋಕೋ ಅಂದ ತಕ್ಷಣ ನೆನಪಿಗೆ ಬರೋದು ಕೋಕೋದಿಂದ ಚಾಕ್ಲೇಟ್ ಮಾಡ್ತಾರೆ ಅಂತ. ಅದನ್ನು ಯಾವ ರೀತಿ ಮಾಡ್ತಾರೆ, ಈಗ ಒಂದು ಚಾಕ್ಲೇಟ್ ಮಾಡುವ ವಿಧಾನ ಹೇಗೆ, ಯಾವೆಲ್ಲ ಯಂತ್ರೋಪಕರಣಗಳಿದ್ದಾವೆ, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಈಗ ಚಾಕ್ಲೇಟನ್ನು ಸಿದ್ಧ ಮಾಡ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವ್ರನ್ನ ಈ ಎಲ್ಲ ಮಾಹಿತಿಗಳನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸುಧಾರಾಣಿ ಅಂತ ಹೇಳಿ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ತಜ್ಞೆಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ಕೋಕೋ ಸಂಸ್ಕರಣಾ ಘಟಕದ ಬಗ್ಗೆ ವಿವರಣೆ ನೀಡಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ನಮ್ಮ ದೇಶದಲ್ಲಿ ಕೋಕೋ ಒಂದು ಭಾಳ ಪ್ರಮುಖವಾದಂತಹ ಬೆಳೆ. ಆದರೆ ಅದನ್ನು ಸೋಲೋ ಕ್ರಾಪ್, ಏಕ ಬೆಳೆಯಾಗಿ ಬೆಳೆದು ಅದನ್ನು ಯಾವಾಗಲೂ ಅಷ್ಟೇ ನಾವು ಅಡಿಕೆಯಲ್ಲಿ ಅಥವಾ ತೆಂಗಿನಲ್ಲಿ ಅಂತರ್ಬೆಳೆಯಾಗಿ ಬೆಳೆಯುವಂತಹ ಒಂದು ಕೃಷಿ ಪದ್ಧತಿ ರೂಢಿಯಲ್ಲಿದೆ. ಆದರೆ ಕೋಕೋ ಸಂಸ್ಕರಣೆಯಲ್ಲಿ ನಾವು ಯಾವುದೋ ಒಂದು ಆದಾಯ ದ್ವಿಗುಣಕ್ಕಾಗಿ ನಾವು ಅದನ್ನು ಜಾಸ್ತಿ ಪ್ರದೇಶದಲ್ಲಿ ವಿಸ್ತರಣೆ ಮಾಡಿದಾಗ ಅದರಿಂದ ನಮಗೆ ಲಾಭದಾಯಕ ಆಗುತ್ತೆ. ತೆಂಗು ಅಡಿಕೆ ಅಲ್ಲದೆ ಅದರಿಂದ ಕೋಕೋ ಬೆಳೆಯಿಂದ ಸಹ ನಮಗೆ ಹೆಚ್ಚು ಲಾಭದಾಯಕ ಆಗಬಹುದು. ನಮಗೆ ರೈತರಲ್ಲಿ ಒಂದು ಕೋಕೋ ಬೆಳೆಯುವಲ್ಲಿ ವೈಜ್ಞಾನಿಕವಾಗಿ ಒಂದು ಮಾಹಿತಿಯ ಕೊರತೆ ಇದೆ. ಕೋಕೋ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಗೋಡಂಬಿ ಹಾಗೂ ಕೋಕೋ ಅಭಿವೃದ್ಧಿ ಪ್ರಾಧಿಕಾರ, ಕೊಚ್ಚಿನ್ ಹಾಗೂ ನಬಾರ್ಡ್ ಹಾಗೂ ಕೆಲವೊಂದು NGOಗಳ ಸಹಯೋಗದೊಂದಿಗೆ ಹಲವಾರು ರೈತರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗೆ ಈ ಕೋಕೋ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡೋದಕ್ಕೆ ಹಾಗೂ ಅದರ ಸಂಸ್ಕರಣೆ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಲ್ಲಿ ಜಾಗೃತಿ ಹೆಚ್ಚು ಮಾಡಲಿಕ್ಕಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೂ ಸಹ DCCD ಕೊಚ್ಚಿನ್ ಗೋಡಂಬಿ ಹಾಗೂ ಗೇರು ಅಥವಾ ಗೋಡಂಬಿ ಹಾಗೂ ಕೋಕೋ ಬೆಳೆಯ ಅಭಿವೃದ್ಧಿ ಪ್ರಾಧಿಕಾರ ಕೊಚ್ಚಿನ್ ಅವರ ಪ್ರಾಯೋಜಕತೆಯಲ್ಲಿ 7.5 ಲಕ್ಷಗಳ ಪ್ರಾಯೋಜಕತೆಯಲ್ಲಿ ನಮಗೆ ಒಂದು ಕಿರು ಸಂಸ್ಕರಣಾ ಕೋಕೋ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಆರ್ಥಿಕವಾದ ಸಹಾಯಧನವನ್ನು ನೀಡಿದ್ದಾರೆ. ಇದು 2024 ಇತ್ತೀಚಿನ ದಿನಗಳಲ್ಲಿ ಕಳೆದ ಕೃಷಿ ಮೇಳದಲ್ಲಿ ಈ ಆರ್ಥಿಕ ವರ್ಷದಲ್ಲೇ ನಾವು ಸ್ಥಾಪನೆ ಮಾಡಿದ್ದೇವೆ. ಸಂಸ್ಕರಣೆ ನಮಗೆ ರೈತರಲ್ಲಿ ಬಹು ಮುಖ್ಯವಾಗಿ ಇದನ್ನು ಯಾಕೆ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆಯೋದಿಲ್ಲ ಅಂತಂದರೆ, ಅವ್ರಿಗೆ ಬೆಳೆಯೋ ವಿಧಾನ ವೈಜ್ಞಾನಿಕವಾಗಿ ಮಾಹಿತಿ ಕೊರತೆ ಇದೆ. ಅದಲ್ಲದೆ ಬೆಳೆಯನ್ನು ಬೆಳೆದ ನಂತರನೂ ಸಹ ಅವ್ರಿಗೆ ಸಂಸ್ಕರಣೆ ಆಗಿರ್ಬೋದು ಅಥವಾ ಅವರ ಮೌಲ್ಯವರ್ಧನೆ ಬಗ್ಗೆ ಕೂಡ ಕ್ವಾಲಿಟಿ ಆಗಿರ್ಬೋದು, ಹೇಗೆ ನಾವು ಕೋಕೋ ಪಾಟ್ಸ್ ಕ್ವಾಲಿಟಿ ಅಥವಾ ಅದರ ರುಚಿಯನ್ನು ಹೆಚ್ಚು ಮಾಡಬೇಕು ಅಂತ ಅದ್ರ ಬಗ್ಗೆ ಜಾಗೃತಿ ಗೊತ್ತಿಲ್ಲ. ರೈತರಲ್ಲೂ ಸಹ ನಾವು ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ನಾವು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಹಿತಿ ಬಗ್ಗೆ ಹೆಚ್ಚಿನ ತರಬೇತಿಗಳನ್ನು ಹಮ್ಮಿಕೊಳ್ಬೇಕು. ನಾವು ಕೊಯ್ಲಾದ ನಂತರ ಹುಳಿ ಬರಿಸೋಕೆ, ಅದಾದ ನಂತರ ಒಣಗಿಸೋದಂತ ಆ ಹಂತಗಳು ಆದಮೇಲೆ ಒಣಗಿದಂತಹ ಕೋಕೋ ಬೀನ್ಸ್ಗಳನ್ನು ರೈತರಿಂದ ನೇರವಾಗಿ ನಾವು ಕೊಂಡ್ಕೊಳ್ಬೋದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಕ್ಯಾಂಪ್ಕೋಗಳಲ್ಲಿ ಅಥವಾ ಕ್ಯಾಡ್ಬರೀಸ್ ಅವರಿಗೆ ಸಪ್ಲೈ ಎಲ್ಲಿ ಮಾಡ್ತಾರೆ ಕೇಳಿಕೊಂಡು ಅದನ್ನು ನಾವು ಅವರಿಂದ ನಾವು ಪಡ್ಕೊಳ್ಬೋದು. ಆ ಪಡ್ಕೊಂಡಂತಹ ಅಥವಾ ಕೊಂಡ್ಕೊಂಡಂತಹ ಬೀಜಗಳನ್ನು ಮೊದಲನೇ ಹಂತ ಏನದು ಪ್ರಾಥಮಿಕ ಸಂಸ್ಕರಣೆ ಆದ ನಂತರ ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಮೊದಲನೇ ಹಂತ ಒಂದು ರೋಸ್ಟಿಂಗ್ ಅಂತ ಹೇಳಿ ಅಥವಾ ಹುರಿಯೋದು ಅಂತ ಹೇಳ್ಬಿಟ್ಟು ಮ್ಯಾನ್ಯುಯಲ್ ಆಗಿ ರೋಸ್ಟರ್ ಅಲ್ಲಿ ನಾವು ಹುರಿತೇವೆ. ಯಾಕಂದ್ರೆ ಒಲೆ ಮೇಲೆ ನಾವು ಒಂದು ಪಾತ್ರೆಯನ್ನ ಇಟ್ಟು ನಾವು ಬೀನ್ಸ್ ಗಳನ್ನ ಹುರಿದಾಗ ಏನಾಗುತ್ತೆ, ತುಂಬಾ ಹೆಚ್ಚಿನ ಸಮಯ ಬೇಕಾಗ್ತದೆ. ನಾವು ಒಲೆಯಲ್ಲಿ ಜಾಸ್ತಿ ತಾಪಮಾನದಲ್ಲಿ ನಾವು ಅದನ್ನ ಹುರಿದಾಗ ಏನಾಗುತ್ತೆ, ಸ್ವಲ್ಪ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಮೆಕನೈಸ್ಡ್, ಇದು ಒಂದು ಉದ್ದಿಮೆ ಅಂತ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ನಾವು ಮೆಕನೈಸ್ಡ್ ಆಗಿ ಮಾಡ್ತೀವಿ. ಯಾಕಂದ್ರೆ ಇಂತಿಂಥದ್ದೇ ನಿರ್ದಿಷ್ಟವಾದಂತಹ ಕ್ವಾಲಿಟಿ ಪ್ಯಾರಾಮೀಟರ್ಗಳನ್ನು ಅಥವಾ ಗುಣಮಟ್ಟ ಕಾಪಾಡಿಕೊಳ್ಳಲು ಹಾಗೂ ವಿದಿನ್ ಶಾರ್ಟ್ ಟೈಮ್, ಆ ಟೈಮಲ್ಲಿ ನಾವು ಒಂದು ಪ್ರಾಡಕ್ಟ್ಗಳನ್ನ ಅಥವಾ ಉತ್ಪನ್ನಗಳನ್ನ ಪಡೆಯೋದಕ್ಕೆ ಮೆಕನೈಸ್ಡ್ ಇದಕ್ಕೆ ಹೋಗ್ತವೆ.
ವೈಜ್ಞಾನಿಕವಾಗಿ ಅದಕ್ಕೆ ಸಿದ್ಧಪಡಿಸಿರುವಂತಹ ಅಥವಾ ಅದಕ್ಕೆ ಫೈನ್ ಟ್ಯೂನ್ ಆಗಿರುವಂತಹ ಇಕ್ವಿಪ್ಮೆಂಟ್ಗಳಲ್ಲೇ ನಾವು ಕೋಕೋ ಸಂಸ್ಕರಣೆಯನ್ನ ಮಾಡ್ತೇವೆ. ನಾವು ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ಮೊದಲನೇದಾಗಿ ರೋಸ್ಟಿಂಗ್ ಅಥವಾ ಹುರಿಯೋದು ಅಂತ ಹೇಳ್ತೀವಿ. ಈ ರೋಸ್ಟರು ಒನ್ ಹವರ್ಗೆ ಅಥವಾ ಒಂದು ಟೈಮಿಗೆ 5 kg ಕೆಪಾಸಿಟಿ ಇರುವಂತಹ ರೋಸ್ಟರು. ಇದು ನಿಮಗೆ 1,25,000 ಆಗಿದೆ ನಮ್ಮಲ್ಲಿ ಇರುವಂತಹ ರೋಸ್ಟರು. ಇದೇ ರೀತಿ ನೀವೇ ಬೇಕಾದ್ರೆ ನಿಮಗೆ ಸುಲಭವಾಗಿ ಅಥವಾ ಕಡಿಮೆ ದರದಲ್ಲಿ ಯಾರಾದ್ರೂ ನಿಮಗೆ ಕಸ್ಟಮೈಸ್ಡ್ ಮಾಡ್ಕೊಡ್ತೀವಿ ಅಂತಂದ್ರೆ ಅವ್ರ ಹತ್ರ ಕೂಡ ನೀವು ಖರೀದಿ ಮಾಡಬಹುದು. ನಾವು ರೋಸ್ಟರ್ ಏನ್ ಮಾಡ್ತೀವಿ, ಅದರಲ್ಲಿ ತಾಪಮಾನ ಏನಿದೆ 140 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನವನ್ನ ಸೆಟ್ ಮಾಡಿದ್ದೀವಿ. ಆ ಸೆಟ್ ಮಾಡಿರೋಂಥದ್ದನ್ನ 40 ನಿಮಿಷಗಳ ಕಾಲ ಅದನ್ನ ನಾವು ರೋಸ್ಟ್ ಮಾಡ್ತೀವಿ. ನಾವು ನಿಧಾನವಾಗಿ ಆ ರೋಸ್ಟರ್ ಬಹಳ ನಿಧಾನವಾಗಿ ಚಲಿಸುತ್ತೆ. ರೋಸ್ಟರ್ ಒಳಗಡೆ ಒಂದು ಬ್ಲೇಡ್ ಇರುತ್ತೆ. ಒಂದೇ ಕಡೆ ಇಲ್ಲದೆ ಆ ಬೀನ್ಸ್ ಗಳೆಲ್ಲಾನು ರೊಟೇಟ್ ಆಗಿ ನಿಧಾನವಾಗಿ ಎಲ್ಲಾ ಕಡೆನೂ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅಥವಾ ಒಂದೇ ಸಮನಾಗಿ ಅದು ಹುರಿಲಿ ಅಂತ ಹೇಳ್ಬಿಟ್ಟು. ಅದಲ್ಲದೆ ಈಗ ಬಿಸಿ ಗಾಳಿ ಬೇಕು. ರೋಸ್ಟರ್ ಅಂದ್ರೆ ಎಲೆಕ್ಟ್ರಿಕ್ ರೋಸ್ಟರ್, ಅದು ಬಿಸಿ ಗಾಳಿ ಬೇಕು. ಬಿಸಿ ಗಾಳಿ ಮೂಲವಾದ ಒಂದು ಬ್ಲೋ ಡ್ರೈಯರ್ ಅನ್ನ ಅಲ್ಲಿ ಇಟ್ಟಿರ್ತೀವಿ. ನೀವು ಸ್ವಿಚ್ ಆನ್ ಮಾಡಿ ರೋಸ್ಟರ್ ಅನ್ನ 40 ನಿಮಿಷಗಳ ಕಾಲ 240 ಡಿಗ್ರಿಗೆ ಸೆಟ್ ಮಾಡಿ ನೀವು ಆನ್ ಮಾಡಿದ ನಂತರ ಆ ಬ್ಲೋವರ್ ನ ತಗೊಂಡು ನಾವು ರೋಸ್ಟರ್ ಒಳಗಡೆ ಸೆಟ್ ಮಾಡಬೇಕು. ನೇರವಾಗಿ ರೋಸ್ಟರ್ ಒಳಗಡೆ ಆ ಬಿಸಿ ಗಾಳಿ ಬಿಡೋ ತರ ನಾವು ಸೆಟ್ ಮಾಡ್ಕೋಬೇಕು. ಆ ಬಿಸಿ ಗಾಳಿ ಬಿದ್ದಾಗ ಏನಾಗುತ್ತೆ, ನಿಧಾನವಾಗಿ ರೋಸ್ಟರ್ ನಮ್ಗೆ ರೊಟೇಟ್ ಆಗುತ್ತೆ. ವಿಧಾನದಿಂದ ಏನಾಗುತ್ತೆ, ನಮ್ಗೆ ಬೀನ್ಸ್ಗಳು ಅಂದ್ರೆ ತುಂಬಾ ಫಾಸ್ಟ್ ಆಗಿ ಮಾಡೋದ್ರಿಂದ, ಬೇಗ ಮಾಡೋದ್ರಿಂದ ಅದು ಮುರಿದೋಗಲ್ಲ ಅಥವಾ ಪುಡಿ ಆಗಲ್ಲ. ಯೂನಿಫಾರ್ಮ್ ಆಗಿ ರೋಸ್ಟ್ ಆಗುತ್ತೆ. ಕಡಿಮೆ ಉರಿಯಲ್ಲಿ ನಾವು ಹುರಿದಂಗೆ ನಿಧಾನವಾಗಿ ನಾವು ಈ ರೋಸ್ಟರ್ನ ಕರೆಕ್ಟ್ ಆಗಿ ನಾವು ಮಾಡಿದ್ದೇ ಆದ್ರೆ ನಮ್ಗೆ ಚಾಕ್ಲೇಟ್ ಅಥವಾ ಕೋಕೋ ಗುಣಮಟ್ಟ ತುಂಬಾ ಚೆನ್ನಾಗಿ ನಾವು ಕಾಯ್ದುಕೊಳ್ಬಹುದು. ಅದಕ್ಕೆ ಬೇಕಾದಂತಹ ಒಂದು ಕಹಿಯಾದ ಒಂದು ರುಚಿಯಾಗಿರಬಹುದು ಅಥವಾ ಒಂದು ಕೋಕೋದೇ ವಿಭಿನ್ನವಾದ ಪ್ರಖ್ಯಾತವಾದಂತಹ ಒಂದು ಫ್ಲೇವರ್, ಚಾಕ್ಲೇಟ್ ಫ್ಲೇವರ್, ಅಥವಾ ಇಲ್ಲಿ ನಮ್ಗೆ ಚಾಕ್ಲೇಟ್ ಫ್ಲೇವರ್ ಬರೋದಿಲ್ಲ, ಇಲ್ಲಿ ನಮ್ಗೆ ಕಾಫಿ ಊರಿದಂತಹ ಒಂದು ಸುವಾಸನೆ ಅಥವಾ ಪರಿಮಳ ಬರುತ್ತೆ. ಇಲ್ಲಿ ನಾವು ಹೆಚ್ಚಿಗೆ 40 ನಿಮಿಷಗಳಾದ ನಂತರ ಅದು ಆಟೋಮೆಟಿಕ್ ರೋಸ್ಟರ್ ಆಗಿರೋದ್ರಿಂದ 40 ನಿಮಿಷಗಳಾದ ನಂತರ ಅದು ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಅಥವಾ ಕರೆಂಟ್ ಹೋದ್ರೂ ಸಹ ಎಲ್ಲಿ ತನಕ 20 ನಿಮಿಷಗಳ ಕಾಲ ಅದು ರೋಸ್ಟರ್ ಕೆಲಸ ಮಾಡಿ ಕರೆಂಟ್ ಹೋಗ್ಬಿಟ್ರೆ ಅದ್ರಲ್ಲಿ ಬ್ಯಾಕಪ್ ಇರುತ್ತೆ. ಅದೇನಾಗುತ್ತೆ, ನೆಕ್ಸ್ಟ್ ಕರೆಂಟ್ ಬಂದ ನಂತರ 21 ನಿಮಿಷಗಳದಿಂದ ಕೌಂಟ್ ಮಾಡ್ಕೊಂಡು 40 ನಿಮಿಷಗಳ ಕಾಲ ಅಷ್ಟೇ ಅದು ಓಡುತ್ತೆ. ನಾವು ಸೂಕ್ಷ್ಮವಾಗಿ ಮಾಡ್ಬೇಕಾಗಿರೋ ಕೆಲಸ ಏನಂತಂದ್ರೆ, ಇಲ್ಲಿ ರೋಸ್ಟಿಂಗ್ ಆದ ನಂತರ ಇಮಿಡಿಯೇಟ್ ಆಗಿ 40 ನಿಮಿಷ ಆದ ನಂತರ ನಾವು ಹೋಗಿ ಒಂದು ಅಲಾರ್ಮ್ ಆದ್ರೂ ಇಟ್ಕೋಬೇಕು ಅಥವಾ ನೋಡ್ಕೊಂಡು ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲೇ ಕೂರ್ಬೇಕು. ಅದು ಮಾಡ್ಕೊಂಡು ಹೋಗಿ ಬೇರೆ ಕೆಲಸ ಮಾಡ್ಕೊಂಡು ಅಲ್ಲಿ ಏನಾಗುತ್ತೆ, ರೋಸ್ಟರ್ ನಾವು ಆಫ್ ಮಾಡಿದ್ರು ಕೂಡ ಜಾಸ್ತಿ ಬಿಸಿ ಇರೋದ್ರಿಂದ, ಅಂದ್ರೆ ಮುಟ್ಟಕ್ ಆಗದೆ ಇರೋಷ್ಟು 245 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಾಪಮಾನ ಇರೋದ್ರಿಂದ ಆ ರೋಸ್ಟರ್ನ ಮುಟ್ಲಿಕ್ಕೆ ಆಗೋದಿಲ್ಲ. ನಾವು ಅದು ಆಫ್ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಏನಾಗುತ್ತೆ, ಅದರಲ್ಲೇ ರೋಸ್ಟರ್ ಅಲ್ಲಿ ಓವರ್ ರೋಸ್ಟ್ ಆಗ್ಬಿಡುತ್ತೆ, ಜಾಸ್ತಿ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಥವಾ ಸೀದ ಹೋಗ್ಬಿಡುತ್ತೆ, ಫುಲ್ ಕಹಿಗೆ ಅಂಶ ಜಾಸ್ತಿ ಆಗೋಗುತ್ತೆ. ನಮ್ಗೆ ಚಾಕ್ಲೇಟ್ ಫ್ಲೇವರ್ ಅಥವಾ ಒಂದು ಕಾಫಿ ಪುಡಿಯ ಸುವಾಸನೆ ಹೋಗ್ಬಿಟ್ಟು ತುಂಬಾ ಎಲ್ಲ ಕರ್ಕಲಾಗ್ಬಿಡುತ್ತೆ. ಹಾಗಾಗಿ 40 ನಿಮಿಷಗಳು ಆದ ನಂತರ ನಾವು ರೋಸ್ಟರ್ ಅನ್ನ ಮ್ಯಾನ್ಯುಯಲ್ ಆಗಿ ಆಫ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ಒಂದು ಟ್ರೇಗೆ ಅದನ್ನೆಲ್ಲಾನು ನಾವು ಹಾಕೊಳ್ಬೇಕು. ಹಾಕಿದ ನಂತರ ನಮ್ಗೆ 2 ಗಂಟೆಗಳ ಕಾಲ, 2 ರಿಂದ 3 ಗಂಟೆಗಳ ಕಾಲ ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ಆ ಬೀನ್ಸ್ಗಳು ಬಿಸಿ ಇದನ್ನ ನಾವು ಹಾಕ್ಬಿಟ್ರೆ ಏನಾಗುತ್ತೆ, ತುಂಬಾ ಬಿಸಿ ಜಾಸ್ತಿ ಇರೋದ್ರಿಂದ ತುಂಬಾ ಬೇಗ ಪುಡಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಅದನ್ನ ರೋಸ್ಟೆಡ್ ಬೀನ್ಸ್ ನ, ಹುರಿದಿರುವಂತಹ ಕೋಕೋ ಬೀನ್ಸ್ ಗಳನ್ನ ಒಂದು ಟ್ರೇ ನಲ್ಲಿ ಹಾಕಿ ನಾವೊಂದು 2 ರಿಂದ 3 ಗಂಟೆಗಳ ಕಾಲ ರೂಮ್ ಟೆಂಪರೇಚರ್ ಅಲ್ಲೇ, ಕೊಠಡಿಯ ತಾಪಮಾನದಲ್ಲಿ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ ನಂತರ ನಾವು ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್
ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈಗ ನಮಗೆ ಇರುವಂತಹ 2ನೇ ಹಂತದಲ್ಲಿ ರೋಸ್ಟಿಂಗ್ ಆದ ನಂತರ ನಮಗೆ ಸಪ್ರೇಟಿಂಗ್ ಅಂತ ಹೇಳ್ತೀವಿ, ಅಥವಾ ಅದನ್ನ ಬ್ರೇಕ್ ಮಾಡೋದು ಅಂತ ಹೇಳ್ತೀವಿ. ಒಡೆಯುವಂತ ಅಂತ ಅಂದ್ರೆ ಒಂದು ಪಾಡ್ನ ಒಡೆದು ಒಳಗಡೆ ಸಿಪ್ಪೆ ಎಲ್ಲ ಸೆಪರೇಟ್ ಮಾಡ್ಕೊಂಡು ಒಳಗಡೆ ಇರುವಂತಹ ಕೋಕೋ ನಿಬ್ಸ್ ಅಥವಾ ಕೋಕೋ ಹುಡಿಯನ್ನ ನಾವು ಪಡ್ಕೊಳ್ಬೇಕಾಗ್ತದೆ. ಈ 2ನೇ ಹಂತದಲ್ಲಿ ಏನಾಗುತ್ತೆ, ನಮಗೆ ಕ್ರ್ಯಾಕರ್ಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ. ಆ ಕ್ರ್ಯಾಕರ್ಲಿ ನಾವು ಹುರಿದು ತಣ್ಣಗಾದಂತಹ ಕೋಕೋ ಬೀನ್ಸ್ಗಳನ್ನ ಕ್ರ್ಯಾಕರಲ್ಲಿ ಹಾಕಿದಾಗ ಏನಾಗುತ್ತೆ, ಹುಡಿಯಾದಂತಹ ಅಥವಾ ಒರಟಾದಂತಹ ಕೋಕೋ ನಿಪ್ಸ್ ಅಥವಾ ಒಂದು ಸಿಪ್ಪೆ ಸಹಿತ ಕೆಲವೊಂದು ಸಿಪ್ಪೆ ರಹಿತವಾಗೂ ಸಹ ಬ್ರೇಕ್ ಆಗ್ತದೆ. ಅವೆರಡು ಬೇರ್ಪಡ್ತದೆ, ಸಣ್ಣ ಸಣ್ಣ ಪೀಸ್ಗಳಾಗಿ, ತುಂಡುಗಳಾಗಿ ಅದು ಬರ್ತದೆ. ಇದು 2ನೇ ಹಂತ. ಇದು ಕ್ರ್ಯಾಕರ್ ಅಂತ ಹೇಳ್ತೀವಿ. ಈ ಕ್ರ್ಯಾಕರ್ ಆದ ನಂತರ ನಮಗೆ ಏನ್ ಬೇಕು, ಸಿಪ್ಪೆ ಬೇಡ ನಮಗೆ. ಅದೆರಡು ಪುಡಿ ಆಗಿರ್ತದೆ, ಅದು ಸಿಪ್ಪೆ ಬೇಡ ನಮಗೆ. ನಾವು ಅದನ್ನ ಸಿಪ್ಪೆಯನ್ನ ಕೇರ್ಕೊಂಡು ಅದನ್ನ ಬೇರ್ಪಡಿಸ್ಬೇಕು. ಅದನ್ನ 3ನೇ ಹಂತದಲ್ಲಿ ಮಾಡ್ಬೇಕಾಗ್ತದೆ. ಈ ಕೋಕೋ ಸಂಸ್ಕರಣ, ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ 3ನೇ ಹಂತದ ಒಂದು ಸಂಸ್ಕರಣೆ ಅಂತಂದ್ರೆ ವಿನ್ನೋಯಿಂಗ್ ಅಂತ ಹೇಳ್ತೀವಿ. ನಾವು ಹೇಗೆ ನಮ್ಮ ಕಾಳುಗಳನ್ನ ಹೊಟ್ಟಿನ ಸಮೇತ ನಾವು ಕೇರ್ದಾಗ ಏನಾಗುತ್ತೆ, ಅದು ತೆಳು ಅಥವಾ ಸಾಂದ್ರತೆ, ನಮ್ ಡೆನ್ಸಿಟಿ ಕಡಿಮೆ ಇರೋಂಥದ್ದು, ತೂಕ ಕಡಿಮೆ ಇರೋಂತಹದ್ದೆಲ್ಲಾನು ನಮ್ಗೆ ಕೆಳಗೆ ಬಿದ್ದೋಗುತ್ತೆ. ಸ್ವಲ್ಪ ಜಾಸ್ತಿ ತೂಕ ಇರೋದೆಲ್ಲ ನಮ್ಗೆ ಮೊರದಲ್ಲೇ ಉಳ್ಕೊಳ್ಳುತ್ತೆ, ಅಥವಾ ಕೇರುವಾಗ ನಾವೇನು ತಟ್ಟೆಯಲ್ಲೋ ಏನ್ರಲ್ಲಿ ಮಾಡ್ತೀವೋ ಅದ್ರಲ್ಲೇ ಉಳ್ಕೊಬಿಡುತ್ತೆ. ಹಾಗೆ ಅದ್ರ ಸಾಂದ್ರತೆ ಮೇಲೆ ಏನ್ ಮಾಡ್ತೀವಿ, ನಾವು ವಿನ್ನೋಯಿಂಗ್ ಅನ್ನ ಮಾಡ್ತೀವಿ. ಆದ್ರೆ ನಾವು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ವಿನ್ನೋಯಿಂಗ್ ಕೇರೋದಕ್ಕೆ ಎಲ್ಲನೂ ತುಂಬಾ ಸಮಯ ಬೇಕು, ಮತ್ತೆ ಲೆಬೋರಿಯಸ್ ಕಾರ್ಮಿಕರ ಅವಲಂಬನೆ ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ವಿನ್ನೋವರ್ ಅಂತಾನೆ ಇದೆ. 3ನೇ ಹಂತದಲ್ಲಿ ವಿನ್ನೋವರ್ಗೆ ನಾವು ಹಾಕಿದಾಗ ಅದರಲ್ಲಿ ಒಂದು ಬ್ಯಾಟ್ರಿ ಆಪರೇಟೆಡ್ ಫ್ಯಾನ್ ಇರ್ತವೆ. 2 ಫ್ಯಾನ್ ಇರೋದ್ರಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಳಿ ಹೋಗ್ತಾ ಇರುತ್ತೆ. ನಾವು ಮೇಲ್ಗಡೆಯಿಂದ ಈ ಫ್ಲೋರ್ ಮಿಲ್ ಅಲ್ಲಿ ಹೇಗಾಗ್ತೀವಿ ಹಾಗೆ ಕೋಕೋ ನಿಪ್ಸ್ ಕ್ರ್ಯಾಕಿಂಗ್ ಆದ ನಂತರ ಬರುವಂತಹ ಒಂದು ಸಣ್ಣ ಸಣ್ಣ ಕೋಕೋ ಬೀನ್ಸ್ಗಳ ತುಂಡುಗಳನ್ನ ನಾವು ವಿನ್ನೋವರ್ ಅಲ್ಲಿ ಹಾಕಿದಾಗ ಅದರಲ್ಲಿ ಇರುವಂತಹ ಗಾಳಿ ಏನಾಗುತ್ತೆ, ಗಾಳಿ ಜೋರಾಗಿ ಬೀಸಿದಾಗ ಒಂದ್ ಸ್ವಲ್ಪ ಸಾಂದ್ರತೆ ಅಥವಾ ಲೈಟ್ ವೈಟ್, ತೂಕದಲ್ಲಿ ಕಡಿಮೆ ಇರುವಂತಹ ಸಣ್ಣ ಸಣ್ಣ ಪಾರ್ಟಿಕಲ್ ಧೂಳೆಲ್ಲ ಒಂದು ಟ್ರೈನಲ್ಲಿ, ಕೋಕೋ ನಿಪ್ಸ್ ಎಲ್ಲ ಒಂದು ಟ್ರೈನಲ್ಲಿ ಸೆಪರೇಟ್ ಆಗಿ ಅಲ್ಲಿ ಶೇಖರಣೆ ಆಗುತ್ತೆ. ನಿಪ್ಸೇ ಒಂದ್ ಕಡೆ, ಅಂದ್ರೆ ಕೋಕೋ ಬೀನ್ಸ್ ಸೆಪರೇಟ್ ಆಗಿ ಒಂದ್ ಕಡೆ, ಮತ್ತೆ ಅದರಲ್ಲಿರುವಂತಹ ಸಿಪ್ಪೆನೆ ಒಂದ್ ಕಡೆ, 2 ಟ್ರೇಗಳಲ್ಲಿ ಸೆಪರೇಟ್ ಆಗಿ ನಮ್ಗೆ ಶೇಖರಣೆ ಆಗುತ್ತೆ. ಅಥವಾ ನೋಡೋದು ಇನ್ನೊಂದ್ ಸ್ವಲ್ಪ ಏನಾದ್ರು ಸಿಪ್ಪೆ ಅಥವಾ ಎಲ್ಲನೂ ಮಿಶ್ರಣ ಆಗಿದೆ, ನಮ್ಗೆ
ಇನ್ನೂ ಸರಿಯಾಗಿ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಇನ್ನೊಂದ್ ಸರ್ತಿ ವಿನ್ನೋವರ್ಗೆ ಹಾಕ್ಬೋದು. 2 ರಿಂದ 3 ಸರ್ತಿ ಈ ತರ ಮಾಡ್ಬೋದು. ಅದು ನಾವು ಹಾಕ್ಬೇಕಾದ್ರೆ ನಮ್ಗೆ ಅದೇನು ಸ್ಪೀಡ್ ಇರ್ತದೆ ಅದೊಂದು ಇನ್ಲೆಟ್ ಅಂತ ಹೇಳ್ತೀವಿ. ಈಗ ತ್ರಿಕೋನಾಕಾರದಲ್ಲಿ ಒಂದು ಇನ್ಲೆಟ್ ಇರುತ್ತೆ, ಅದ್ರ ಕೆಳಗಡೆ ಒಂದು ಸ್ಪೀಡ್ ರೆಗ್ಯುಲೇಟರ್ ಅಂತ ಇರುತ್ತೆ. ನಾವು ಅದನ್ನ ಸಣ್ಣ ಪ್ರಮಾಣದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ರೀತಿ ಮಾಡಿದಾಗ ಏನಾಗುತ್ತೆ, ಎಲ್ಲಾನು ಒಟ್ಟಿಗೆ ಗಾಳಿ ಚೆನ್ನಾಗಿ ಬಂದು ಒಟ್ಟಿಗೆ ನಮ್ಗೆ ಬೇರ್ಪಡಿಸುತ್ತೆ. ನಿಬ್ಸು ಬೇರೆ ಸಿಪ್ಪೆ ಬೇರೆ ಸಪ್ರೇಟ್ ಆಗ್ಬಿಡುತ್ತೆ. ಬೇರ್ಪಡಿಕೆ ಹಾಕೋದು ಬಹಳ ಸುಲಭ. ನಾವು ಫಾಸ್ಟ್ ಆಗಿ ಒಂದೇ ಸರ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇನಾದ್ರು ಜಾಸ್ತಿ ಇನ್ಲೆಟ್ ನ ಅದು ಒಂದು ಏನದು ಡೈಮೆನ್ಷನ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಟ್ಟಿಗೆ ಬಿದ್ದೋಗುತ್ತೆ. ಕೆಲವೊಂದು ಪ್ರಮಾಣದ ಸಿಪ್ಪೆ ಕೂಡ ನಿಬ್ಸ್ ಜೊತೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನ ಸೂಕ್ಷ್ಮವಾಗಿ ಸ್ವಲ್ಪ ಸಮಯ ತಗೊಂಡು ನಿಧಾನವಾಗಿ ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸವನ್ನ ಸೂಕ್ಷ್ಮವಾಗಿ ಮಾಡಿದ್ದೆ ಆದ್ರೆ ನಮಗೆ ಪದೇ ಪದೇ ಅದನ್ನ ಕೇರುವಂತಹ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಕೇರ್ ಆಯ್ತು, ನಮ್ಗೆ ಸಿಪ್ಪೆ ಬಂತು, ಆ ಸಿಪ್ಪೆನ ತ್ಯಾಜ್ಯ ಅಂತಾನೆ ಬದಿಗಿಡೋಣ. ಈಗ ನಮ್ಗೆ ಇನ್ನೊಂದು ಟ್ರೈನಲ್ಲಿ ಕೋಕೋ ನಿಪ್ಸ್ಗಳು ಅಥವಾ ಕೋಕೋ ಬೀನ್ಸ್ಗಳು ಏನು ಶೇಖರಣೆಗೊಂಡಿರುತ್ತೆ ಅದು ಚಾಕ್ಲೇಟ್ ತಯಾರು ಮಾಡಲು ಅಥವಾ ಕೋಕೋ ಪಾನೀಯ ತಯಾರು ಮಾಡಲಿರುವಂತಹ ರಾ ಮೆಟೀರಿಯಲ್ ಅದೇ. ನಮಗೆ ರೋಸ್ಟಿಂಗ್ ಆಗಿರುತ್ತೆ, ಕ್ರ್ಯಾಕಿಂಗ್ ಆಗಿರುತ್ತೆ, ವಿನ್ನೋಯಿಂಗ್ ಆಗಿರುತ್ತೆ. ಎಲ್ಲ ನೀಟಾಗಿ ಆದ ನಂತರ ನಮ್ಗೇನು ಪುಡಿ ತರ ಸಿಗುತ್ತೆ, ಒಂದು ಸಣ್ಣ ಗಾತ್ರದ ಚೂರುಗಳು ಕೋಕೋ ಬೀನ್ಸ್ ಸಿಗುತ್ತೆ, ಅದೇ ನಮಗೆ ರಾ ಮೆಟೀರಿಯಲ್ ಚಾಕ್ಲೇಟ್ ಮಾಡೋದಕ್ಕೆ. ಇದಾದ ನಂತರ ಈಗೆಲ್ಲ ನಾವು ಮಾಡ್ತೀವಿ, ಅದು ಚಾಕ್ಲೇಟ್ ಮಾಡಲು ಬೇಕಾಗಿರುವಂತಹ ಮೂಲ ವಸ್ತು ಅಂತಾನೆ ತಿಳ್ಕೊಬೋದು. ಯಾಕಂದ್ರೆ ಕೋಕೋ ನಿಪ್ಸ್ಗಳನ್ನ, ಈ ಕೋಕೋ ನಿಪ್ಸ್ಗಳನ್ನ ನಾವೀಗ ಗ್ರೈಂಡರ್ ಹಾಕೊಂಡು ರುಬ್ಕೊಳ್ಬೇಕು. ನಾವು ಚಾಕ್ಲೇಟ್ ಮಾಡೋದಾದ್ರೆ ಹೇಗ್ ಮಾಡೋದು, ಅಥವಾ ಕೋಕೋ ನಾವೇನು ಒಣಗಿಸಿದಂತಹ ಅಥವಾ ಬೇರ್ಪಡಿಸಿದಂತಹ ಕೋಕೋ ನಿಪ್ಸ್ ಇರುತ್ತೆ, ಅಥವಾ ಹುಡಿಯಾದಂತಹ ಕೋಕೋ ಬೀಜಗಳಿರ್ತವೆ, ಅದನ್ನ ಪುಡಿ ಮಾಡ್ಕೊಂಡ್ರೆ ಸಿಗುವಂತದ್ದೇ ಕೋಕೋ ಪೌಡರ್, ಪ್ಯೂರ್ ಕೋಕೋ ಪೌಡರ್. ಅದು ಕಹಿಯಾಗಿರ್ತದೆ ರುಚಿಯಲ್ಲಿ, ಮತ್ತೆ ಬಣ್ಣದಲ್ಲಿ ತುಂಬಾ ಗಾಢವಾದ ಕಂದು ಬಣ್ಣ ಅಥವಾ ಡಾರ್ಕ್ ಬ್ರೌನ್ ಕಲರ್, ಚಾಕ್ಲೇಟ್ ಕಲರ್ ಇರ್ತದೆ. ಇದು ನಿಜವಾದ ಅದರ ಸ್ವರೂಪ. ಇದನ್ನ ನಾವೇನ್ ಮಾಡ್ತೀವಿ, ರಾ ಇಂಗ್ರೀಡಿಯೆಂಟ್ ಆಗಿ ಅಥವಾ ಕಚ್ಚಾ ವಸ್ತುವಾಗಿ, ಮೂಲ ವಸ್ತುವಾಗಿ ಚಾಕ್ಲೇಟ್ಗಳ ತಯಾರಿಕೆ ಅಥವಾ ಚಾಕ್ಲೇಟ್ ಮಿಶ್ರಿತ ಪಾನೀಯಗಳ ತಯಾರಿಕೆಯಲ್ಲಿ, ಬೇರೆ ಬೇರೆ ವಸ್ತುಗಳ ತಯಾರಿಕೆಯಲ್ಲಿ ಉತ್ಪನ್ನಗಳನ್ನ ಮಾಡಲು ಬಳಸ್ಕೊಳ್ತೇವೆ. ಈಗ ಮೊದಲಿಗೆ ಚಾಕ್ಲೇಟ್ ಮಾಡುವ ವಿಧಾನ ಅಂತ ಬಂದ್ರೆ, ಏನು ನಾವು ಸಪ್ರೇಟ್ ಬೇರ್ಪಡಿಸ್ಕೊಂಡಿರೋಂತಹ ಕೋಕೋ ನಿಪ್ಸ್ಗಳನ್ನ ಈಗ ಗ್ರೈಂಡರ್ ಹಾಕಿ ನಾವು ಅದನ್ನ ರುಬ್ಕೊಳ್ಬೇಕು. ಈಗ ಚಾಕ್ಲೇಟ್ ಎಲ್ಲ ನಾವು ನೋಡಿದಿರ್ವಲ್ಲ, ತೆಳು ರೂಪದಲ್ಲಿ ಸಿರಪ್ ತರ ಇರುತ್ತೆ. ಅದನ್ನ ನಾವು ಹಾಕಿ ಮೋಲ್ಡ್ಸಿಗೆ ಹಾಕಿದಾಗ ನಮ್ಗೆ ಏನಾಗುತ್ತೆ, ಚಾಕ್ಲೇಟ್ ಘನ ರೂಪಕ್ಕೆ ಬರ್ತದೆ, ಗಟ್ಟಿ ಆಗುತ್ತೆ. ಇಷ್ಟನ್ನ ನಾವು ನೋಡಿದ್ದೀವಿ. ತಿನ್ನೋಕೆ ಚಾಕ್ಲೇಟ್ ಬಹಳ ಸುಲಭ, ಆದ್ರೆ ಇದನ್ನ ಮಾಡೋ ರೀತಿ ಸುಲಭ ಆದ್ರೂ ಕೂಡ ಬಟ್ ಒಂದು ಚಾಕ್ಲೇಟ್ ನಾವು ಒಂದು ನಿಪ್ಸಿಂದ ನಾವು ಚಾಕ್ಲೇಟ್ ಮಾಡ್ಬೇಕಂದ್ರೆ ಕನಿಷ್ಠ 4 ದಿನಗಳ ಕಾಲ ಬೇಕಾಗುತ್ತೆ. ಯಾಕಂತಂದ್ರೆ 36 ಗಂಟೆಗಳು ಅಂತಂದ್ರೆ ನಿಮ್ಗೆ 3 ರಿಂದ 4 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಗ್ರೈಂಡರ್ ಅಲ್ಲಿ ನಾವು ಚಾಕೋ ನಿಪ್ಸ್ ಗಳನ್ನ ಹಾಕಿ ರುಬ್ಕೊಳ್ಬೇಕಾಗತ್ತೆ. ಆ ರುಬ್ಬಿದಾಗ ಏನಾಗುತ್ತೆ, ಆ ಕಲ್ಲಿನಲ್ಲಿ ಇರುವಂತಹ ಬಿಸಿಗೆ ಆ ಚಾಕ್ಲೇಟ್ ನಿಪ್ಸ್ ಗಳು ನೀಟಾಗಿ ಘರ್ಷಣೆಗೊಳ್ಪಟ್ಟು ಅದೇನೇನೆ ಎಣ್ಣೆಯನ್ನ ಬಿಟ್ಕೊಂಡು ನಮ್ಗೆ ಫುಲ್ ಘನರೂಪದಲ್ಲಿದ್ದು ಸೆಮಿ ಲಿಕ್ವಿಡ್ ಆಗುತ್ತೆ, ಆಮೇಲೆ ಲಿಕ್ವಿಡ್ ಹಾಕ್ತಾ ಹೋಗುತ್ತೆ. ಅದೆಲ್ಲನೂ ನಮ್ಮ ಮನೆಯಲ್ಲೇ ಮಾಡ್ಬೋದು. ಅಂತ ನಾವು ಇಡ್ಲಿ ಅಥವಾ ದೋಸೆ ಕಡಿಲಿಕ್ಕೆ ಬಳಸ್ತೀವಲ್ಲ ಗ್ರೈಂಡರ್ಗಳು, ಅದೇ ತರ ಕಂಡ್ರು ಸಹ ಇದು ಚಾಕ್ಲೇಟ್ ಮಾಡಲು ಅದರದೇ ಆದಂತಹ ಒಂದು ಗ್ರೈಂಡರ್ಗಳನ್ನ ಕಂಪನಿಗಳವರು ಸಪ್ಲೈ ಮಾಡ್ತಾರೆ. ಹೀಟ್ ರೆಸಿಸ್ಟೆಂಟ್ ಇರುತ್ತೆ. ಆಮೇಲೆ ಕರೆಂಟ್ ಹೋದಾಗ ಅಥವಾ ವಿದ್ಯುತ್ ಸಂಪರ್ಕ ಏನಾದ್ರು ಕಡಿತಗೊಂಡಾಗ ಅದು ಬ್ಯಾಕಪ್ ಅನ್ನ ತಗೊಳುತ್ತೆ. ಈಗ 36 ಗಂಟೆಗಳಿಗೆ ನಾವು ಸೆಟ್ ಮಾಡಿದಾಗ ಕರೆಂಟ್ ಹೋದಾಗ ಪ್ರತಿ ಸತಿ ನಾವು ಎಲ್ಲಿಗೆ ಎಷ್ಟು ಗಂಟೆಗಳ ಕಾಲ ರುಬ್ಬಿದ್ವಿ ಅಂತ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿದ್ಯುತ್ ಸಂಪರ್ಕ ಕಡಿತ ಆದ್ಮೇಲೆ ಅದು ಕಂಟಿನ್ಯೂಸ್ ಆಗಿ ತನ್ನ ಪಾಡಿಗೆ ತಾನು 36 ಗಂಟೆಗಳ ಕಾಲ ಅಷ್ಟೇನದು ರುಬ್ಬಿಕೊಳ್ತದೆ. ಹೀಟ್ ರೆಸಿಸ್ಟೆಂಟ್ ಇರುತ್ತೆ. ಜಾಸ್ತಿ ನಮ್ಗೆ ಗ್ರೈಂಡರ್ಗಳಲ್ಲಿ ಮಾಡಿದ್ರೆ ಫುಲ್ ಬಿಸಿ ಬಂದ್ಬಿಡುತ್ತೆ. ಬಟ್ ಇದು ಹಾಗಲ್ಲ, ಕಂಟಿನ್ಯೂಸ್ ಆಗಿ 36 ಗಂಟೆ ನಾವ್ ಇವತ್ತು ರುಬ್ಬಿ ನಾಳೆ ಬಿಡೋದು ಮತ್ತೆ ಮಾಡ್ಬೋದು, ಯಾಕಂದ್ರೆ ಮತ್ತೆ ಗಟ್ಟಿ ಆಗುತ್ತದು. ಹಾಗಾಗಿ ನಮ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ 3 ರಿಂದ 4 ದಿನಗಳ ಕಾಲ ನಾವು ಆ ಗ್ರೈಂಡರ್ ಅಲ್ಲಿ ಹಾಕಿ ಬಿಟ್ಬಿಡ್ಬೇಕು. ಗ್ರೈಂಡರ್ಗಳಿಗೆ ಏನೂ ಆಗೋದಿಲ್ಲ, ಅಷ್ಟೊಂದು ಹೆವಿ ಡ್ಯೂಟಿ ಕೆಪಾಸಿಟಿ ಚಾಕ್ಲೇಟ್ ಗ್ರೈಂಡರ್ಗಳನ್ನು ನಮಗೆ ಸರಬರಾಜು ಮಾಡಿರ್ತಾರೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್
ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಇದಾದ ನಂತರ ಚಾಕ್ಲೇಟ್ ಸಿರಪ್ ಬಂದಿದೆ. ಈ ಚಾಕ್ಲೇಟ್ ಮಾಡೋದಕ್ಕೆ ಏನೋ ಕೋಕೋ ಲಿಕ್ವಿಡ್ ಫಾರ್ಮ್ ಅಲ್ಲಿ ರೆಡಿ ಆಯ್ತು. ಈಗ ಅದ್ರ ರುಚಿ ಜಾಸ್ತಿ ಮಾಡೋದಕ್ಕೆ ಚಾಕ್ಲೇಟ್ ಒಂದೇ ಸಾಕಾಗೋದಿಲ್ಲ ಅಲ್ಲ. ಮೂಲ ಚಾಕ್ಲೇಟ್ ಅಥವಾ ಕೋಕೋ ಏನಿರುತ್ತೆ ಕಹಿಯಾಗಿರುತ್ತೆ ರುಚಿ ಅಂತ ಹೇಳಿದ್ವಿ. ಇದಕ್ಕೆ ನಾವು ಸ್ವಲ್ಪ ರುಚಿ ಚೆನ್ನಾಗಿ ಆಗೋದಕ್ಕೆ ಏನ್ ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ 50% ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ತೀವಿ. ಈ 50% ಚಾಕ್ಲೇಟ್ ಅಂತ ಹೇಳಿದಾಗ ಕೋಕೋ ಪರ್ಸೆಂಟೇಜ್ 50 ಇರುತ್ತೆ. 35ರಿಂದ 40% ಅಷ್ಟು ನಮಗೆ ಸಕ್ಕರೆ ಅಂಶ ಇರುತ್ತೆ. ಇನ್ನು 10ರಿಂದ 12% ಅಷ್ಟು, ಶೇಕಡ 10ರಿಂದ 12 ಭಾಗದಷ್ಟು ನಮಗೆ ಕೋಕೋ ಪ್ಯೂರ್ ಬಟರ್ ಅನ್ನ ಹಾಕ್ತೀವಿ, ಅಥವಾ ಕೆಲವರು ಕೋಕೋ ಮಾಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ, ಅದನ್ನು ಸಹ ಹಾಕ್ತಾರೆ. ಪ್ಯೂರ್ ಕೋಕೋ ಬಟರ್ ಹಾಕ್ಬೇಕು. ನಮ್ಗೆ ಗೃಹ ಮಟ್ಟದಲ್ಲಿ ಅಥವಾ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ನಾವು ಸುಮಾರಷ್ಟು ಕಡೆ ತಿಂದಿರ್ತೀವಿ. ಅದರ ರುಚಿ ತುಂಬಾ ಚೆನ್ನಾಗಿ ಒಳ್ಳೆ ಹೆಸರಿರುವಂತ ಕಂಪನಿಗಳಷ್ಟು ಬರೋದಿಲ್ಲ. ಯಾಕಂತಂದ್ರೆ ಅವರು ಲೋ ಕ್ವಾಲಿಟಿ ಫ್ಯಾಟ್ ಅನ್ನ ಬಳಸ್ತಾರೆ. ಪಾಮ್ ಆಯಿಲ್ ಬಳಸ್ಬೋದು, ಅಥವಾ ಬೇರೆ ಯಾವ್ದಂತಹ ಕೊಬ್ಬಿನ ಮೂಲ ಅಥವಾ ಎಣ್ಣೆಯ ಮೂಲವನ್ನ ಬೇರೆ ಯಾವ್ದೋ ಲೋ ಕ್ವಾಲಿಟಿ ಅಥವಾ ಬಳಸಿರುವಂತಹ ಎಣ್ಣೆ ಯಾವ್ದಾದ್ರು ಈ ತರ ಬೇಡವಾದ ಒಂದು ಎಣ್ಣೆಗಳನ್ನ ಹಾಕಿ ಮಾಡ್ತಾರೆ. ಹಾಗಾಗಿ ಅದು ರುಚಿ ತುಂಬಾ ಅಷ್ಟೊಂದೇನು ತುಂಬಾ ಚೆನ್ನಾಗಿರೋದಿಲ್ಲ, ಅಕ್ಸೆಪ್ಟಬಿಲಿಟಿ ಇರೋದಿಲ್ಲ. ನಾವ್ ಏನ್ ಮಾಡ್ಬೇಕು, ನಾವು ಕೋಕೋ ನಿಪ್ಸ್ ಗಳನ್ನ ಕಡಿಲಿಕ್ಕೆ ಸ್ಟಾರ್ಟ್ ಆಗಿ ಅದ್ ಯಾವಾಗ ನಮ್ಗೆ ಪೂರ್ತಿ ಕಾಳ್ ರೀತಿ ಇರುವಂತದ್ದು ಲಿಕ್ವಿಡ್ ಆಗ್ತದೆ, ದ್ರವ ರೂಪದಲ್ಲಿ ಬರುತ್ತೆ, ಆ ಟೈಮಲ್ಲೇ ನಾವು ಸಕ್ಕರೆ ಮತ್ತೆ ಕೋಕೋ ಬಟರ್ ಗಳನ್ನ ತುಂಡು ಮಾಡ್ಬಿಟ್ಟು ಕೋಕೋ ಬಟರ್ ಸ್ಲ್ಯಾಬ್ ಗಳನ್ನ ಚಾಕ್ಲೇಟ್ ತರಾನೇ ಇರುತ್ತದು, ಅದನ್ನ ಕಟ್ ಮಾಡಿ ಇದ್ರಲ್ಲಿ ಹಾಕ್ಬಿಟ್ರೆ ಆಯ್ತು. ಎಲ್ಲಾನು ನಮ್ಗೆ ರುಬ್ಬಿ 36 ಗಂಟೆಗಳ ಕಾಲ ಆದ ನಂತರ ನಮ್ಗೆ ನೀಟಾಗಿ ಸಿಗುವಂತದ್ದೇ ಚಾಕ್ಲೇಟ್ ಮಿಕ್ಸ್, ರೆಡಿ ಮಿಕ್ಸ್ ಅದ್ರಲ್ಲಿ ಇರುತ್ತೆ. ಅದಕ್ಕೆ ನಾವು ನಿಮ್ಗೆ ತುಂಬಾ ಮೌಲ್ಯವರ್ಧನೆ ಮಾಡ್ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸ್ ಹಾಕೊಳ್ಬಹುದು, ನಟ್ಸ್ ಹಾಕೊಳ್ಬಹುದು, ರೈಸಿನ್ಸ್ ಒಣ ದ್ರಾಕ್ಷಿಯನ್ನ ಹಾಕೊಳ್ಬಹುದು. ಈಗ ಚಾಕ್ಲೇಟ್ ಸ್ವಲ್ಪ ಕಹಿ ಇರುತ್ತೆ, ಮತ್ತೆ ಆಲ್ಕಲಿನ್ ಇರುತ್ತೆ pH ನೋಡ್ಕೊಂಡಾಗ. ಹಾಗಾಗಿ ಹುಳಿ ಹಣ್ಣುಗಳು ಚಾಕ್ಲೇಟ್ ಜೊತೆ ತುಂಬಾ ಚೆನ್ನಾಗಿ ಸುವಾಸನೆಯನ್ನ ಕೊಡುತ್ತೆ, ಅಥವಾ ಬ್ಲೆಂಡ್ ಆಗುತ್ತೆ, ಅಥವಾ ಆ ಕಾಂಬಿನೇಷನ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಬ್ಲೂಬೆರಿ ಆದ್ರೂ ಹಾಕ್ಬೋದು, ಅಥವಾ ಒಣ ದ್ರಾಕ್ಷಿಯನ್ನ ಹಾಕ್ಬೋದು, ವಾಲ್ನಟ್ಸ್ ಅಥವಾ ಬಾದಾಮಿ ಹಾಕ್ಬೋದು, ಆಕ್ರೂಟ್ ಅಂತ ಹೇಳ್ತೀವಲ್ಲ ಅದು ಆಗಿರ್ಬೋದು, ಬಾದಾಮಿ ಹಾಕ್ಬೋದು, ಪಿಸ್ತಾ ಹಾಕ್ಬೋದು. ಈ ರೀತಿ ಒಣ ಹಣ್ಣುಗಳನ್ನ ಹಾಕೊಂಡು ಅದರದ್ದು ಪೋಷಣ ಮೌಲ್ಯವನ್ನ ನಾವು ದ್ವಿಗುಣಗೊಳಿಸ್ಕೊಳ್ಬೋದು, ಮತ್ತೆ ರುಚಿನೂ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬೋದು.
ಈ ರೀತಿ ನಮಗೆ ಚಾಕ್ಲೇಟ್ ಮಿಕ್ಸ್ ರೆಡಿ ಆಗುತ್ತೆ. ಇದನ್ನ ನಾವು ಮತ್ತೆ ಏನ್ ಮಾಡಿದ್ವಿ, ಟೆಂಪರಿಂಗ್ ಅಂತ ಹೇಳಿ ಒಂದು ತುಂಬಾ ಅಂದ್ರೆ ತುಂಬಾನೇ ಬಹಳ ಇಂಪಾರ್ಟೆಂಟ್ ಟೆಂಪರಿಂಗ್ ಅಂತ ಹೇಳ್ತೀವಿ. ಒಂದು ರುಬ್ಬಿಕೊಂಡ ಆದ ನಂತರ 4ನೇ ಹಂತದಲ್ಲಿ ರುಬ್ಬಿಕೊಂಡಾದ ನಂತರ ಸಿಗುವಂತಹ ಒಂದು ದ್ರವ ರೂಪದ ಚಾಕ್ಲೇಟ್ ರೂಪವನ್ನ ನಾವೇನ್ ಮಾಡ್ಬೇಕು, ತುಂಬಾ ಎಸಿಯನ್ನ ಬಳಸಿ 16 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ, ಅಂದ್ರೆ ತುಂಬಾ ತಣ್ಣಗಿರುವಂತಹ ಗ್ರನೈಟ್ ಸ್ಲ್ಯಾಬ್ ಮೇಲೆ ಆ ದ್ರವ ರೂಪದಲ್ಲಿರುವಂತಹ ಚಾಕ್ಲೇಟ್ ಅನ್ನ ಹಾಕಿದಾಗ ಏನಾಗುತ್ತೆ, ನಾವು ಚಾಕ್ಲೇಟ್ ಸ್ಕ್ರೇಪರ್ ಅಂತಾನೆ ಸಿಗುತ್ತೆ, ಅಥವಾ ಒಂದು ಈ ಸಿಮೆಂಟ್ ಕರಣಿಗಳಿರುತ್ತಲ್ಲ ಅದೇ ರೂಪದಲ್ಲಿರುತ್ತೆ ಚಾಕ್ಲೇಟ್ ಸ್ಕ್ರೇಪರ್. ಅದನ್ನ ನಾವು ಹೀಗೆ ಸ್ಲ್ಯಾಬ್ ಮೇಲೆ ಚೆನ್ನಾಗಿ ಎಲ್ಲ ಚಾಕ್ಲೇಟಿನ ಪ್ರತಿಯೊಂದು ಕಣಗಳು ಸಹ ಸ್ಲ್ಯಾಬ್ಗೆ ತಾಗಿ ತಣ್ಣಗಾಗ್ಬೇಕು, ಟೆಂಪರಿಂಗ್ ಅಂತ. ಈಗ ನಾವು ರುಬ್ಬಿದಾಗ ಏನಾಗಿರುತ್ತೆ, ಬಿಸಿ ಬಿಸಿ ಇರುತ್ತೆ ಆ ಚಾಕ್ಲೇಟ್ ದ್ರವ ರೂಪದಲ್ಲಿರುವಂತಹ ಮೂಲ. ನಾವು ಟೆಂಪರಿಂಗ್ ಮಾಡುವಾಗ ಏನಾಗುತ್ತೆ, ಆ ಗ್ರನೈಟ್ ಸ್ಲ್ಯಾಬ್ ಮೇಲೆ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ಕೂಲ್ ಆಗ್ತಾ ಬರ್ತಿರುತ್ತೆ. ಕೇವಲ 2 ರಿಂದ 3 ನಿಮಿಷಗಳ ಕಾಲ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ರುಬ್ಬಿದಂತಹ ಚಾಕ್ಲೇಟ್ ದ್ರವ ರೂಪದ ಚಾಕ್ಲೇಟ್ ಅನ್ನ ಹಾಕೊಂಡು ಗ್ರನೈಟ್ ಸ್ಲ್ಯಾಬ್ ಮೇಲೆ ಟೆಂಪರಿಂಗ್ ಪ್ರಾಸೆಸ್ ಅನ್ನ ಮಾಡಬೇಕು. ನಾವೆಷ್ಟು ಕ್ವಿಕ್ ಆಗಿ ಮಾಡ್ತೀವಿ ಅಷ್ಟು ಬೇಗ ನಮಗೆ ಚಾಕ್ಲೇಟ್ ಸೆಟ್ ಆಗೋಗುತ್ತೆ. ತುಂಬಾ ಟೈಮ್ ತಗೊಂಡಾಗ ಏನಾಗುತ್ತೆ, ಅದು ಗಟ್ಟಿ ಆಗ್ಬಿಡುತ್ತೆ, ಗ್ರನೈಟ್ ಸ್ಲ್ಯಾಬ್ ಎಲ್ಲ ಗಟ್ಟಿ ಆಗ್ಬಿಡುತ್ತೆ, ಮತ್ತೆ ನಮಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಮತ್ತೆ ಸ್ಕ್ರೇಪರ್ ಇಂದ ಎಲ್ಲಾನು ನಾವು ಕೆರಿತಾ ಬರ್ಬೇಕಾಗತ್ತೆ. ಹಾಗಾಗಿ ಅದನ್ನ ತೆಗೆದು ಹಾಕೋದಕ್ಕಿಂತ ನಮಗೆ ನೀಟಾಗಿ ಕ್ವಿಕ್ ಆಗಿ ಅದು ಒಂದು ಕೌಶಲ್ಯಗಳನ್ನ ಕಲ್ತ್ಕೊಂಡು ಸರಿಯಾಗಿ ಆ ಸ್ಕಿಲ್ಸ್ ನೋಡನೆ ನಾವು ಟೆಂಪರಿಂಗ್ ಅಲ್ಲಿ 1 ರಿಂದ 3 ನಿಮಿಷಗಳ ಕಾಲ ಅದು ಸ್ವಲ್ಪ ತುಂಬಾ ಸೆಮಿ ಲಿಕ್ವಿಡ್ ಅಂತ ಹೇಳ್ತೀವಿ, ತುಂಬಾ ದ್ರವ ರೂಪನೂ ಅಲ್ಲ ತುಂಬಾ ಘನ ರೂಪನೂ ಅಲ್ಲ, ಆ ರೂಪದಲ್ಲಿ ಇರುವಂತಹ ಚಾಕ್ಲೇಟ್ ತಗೊಂಡು ನಾವು ಸಿಲಿಕಾನ್ ಮೋಲ್ಡ್ಸ್ ಇರುತ್ತೆ, ಆ ಮೋಲ್ಡ್ಸ್ಗೆ ಹಾಕ್ಬಿಟ್ಟು ನಾವು ತಟ್ಟಿದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ಟ್ಯಾಪ್ ಮಾಡ್ಬೇಕು, ಅಥವಾ ತಟ್ಟಿದಾಗ ಒಂದು 5 ರಿಂದ 6 ಬಾರಿ ತಟ್ಟಿದಾಗ ಏನಾಗುತ್ತೆ, ಏರ್ ಬಬಲ್ಸ್ ಏನಾದ್ರು ಇದ್ರೆ ಅಥವಾ ಗುಳ್ಳೆ ಆಕಾರದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳೇನಾದ್ರು ಇದ್ರೆ ಅದ್ರಲ್ಲಿ ಹೋಗುತ್ತೆ. ಅದಾದ ನಂತರ ಇದು ಮೌಲ್ಡ್, ಸಿಲಿಕಾನ್ ಮೌಲ್ಡ್, ಹೈ ಗ್ರೇಡ್ ಸಿಲಿಕಾನ್ ಮೌಲ್ಡ್ಗಳನ್ನ ನಾವು ಬಳಸಬೇಕಾಗುತ್ತೆ. ನಮಗೆ ಯಾವ ಶೇಪಲ್ಲಿ ಚಾಕ್ಲೇಟ್ ಬೇಕೋ ಆ ಥರ ಶೇಪ್ ಮೌಲ್ಡ್ಗಳನ್ನ ನಾವು ಬಳಸ್ಬೋದು. ಹಾರ್ಟ್ ಶೇಪು, ಸರ್ಕಲ್ ಶೇಪು, ರೆಕ್ಟ್ಯಾಂಗಲ್ ಶೇಪು, ಉದ್ದದ್ದು, ಮತ್ತೆ ಚಾಕ್ಲೇಟ್ ಬಾರ್ಸ್ ಆಗಿರ್ಬೋದು, ಕ್ಯೂಬ್ಸ್ ಆಗಿರ್ಬೋದು, ನಮಗೆ ಯಾವ ರೂಪದಲ್ಲಿ ಚಾಕ್ಲೇಟ್ ಫೈನಲ್ ಸ್ಟೇಜ್ ಅಲ್ಲಿ ಮಾರಾಟ ಮಾಡಲು ಬೇಕೋ ಅದೇ ರೂಪದಲ್ಲಿ ನಾವು ಮೋಲ್ಡ್ಸ್ಗಳಲ್ಲಿ ಹಾಕಬೇಕು. ಮೋಲ್ಡ್ಸ್ ಅಲ್ಲಿ ಹಾಕಿದ ನಂತರ ನಾವೇನ್ ಮಾಡ್ಬೇಕು, ಅದನ್ನ ತಗೊಂಡು ನಮ್ಮ ರೆಫ್ರಿಜಿರೇಟರ್ ನಲ್ಲಿ ಇಡಬೇಕು. ನಮ್ಮ ಶೈತ್ಯಾಗಾರದಲ್ಲಿ ಶೀತಲೀಕರಣ ಮಾಡುವಾಗ ಏನಾಗುತ್ತೆ, ಡೀಪ್ ಫ್ರೀಸರ್ ನಲ್ಲಿ ಯಾವುದೇ ಕಾರಣಕ್ಕೂ ಚಾಕ್ಲೇಟ್ಗಳನ್ನ ಶೇಖರಣೆ ಮಾಡಬಾರ್ದು. ಕೆಳಗಡೆ ಡೀಪ್ ಫ್ರೀಸರ್ ಕೆಳಗಡೆ ಮಾಮೂಲಿ ರೆಫ್ರಿಜಿರೇಟರ್ ಇರುತ್ತಲ್ಲ, ಮಾಮೂಲಿ ರೆಫ್ರಿಜಿರೇಟರ್ ನಲ್ಲಿ ನಾವು ಏನ್ ಮಾಡ್ಬೇಕು, ಚಾಕ್ಲೇಟ್ಗಳನ್ನ 15 ನಿಮಿಷಗಳ ಕಾಲ ಬಿಡಬೇಕು. 5 ರಿಂದ 10 ನಿಮಿಷಗಳ ಸಾಲ ಸಾಕಾಗುತ್ತೆ. 5 ರಿಂದ 10 ನಿಮಿಷಗಳ ಕಾಲದಲ್ಲಿ ಅದು ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ. ನಾವು 15 ನಿಮಿಷಗಳ ಅಥವಾ 20 ನಿಮಿಷಗಳ ನಂತರ ಅದನ್ನ ತೆಗೆದಾಗ ಏನಾಗುತ್ತೆ, ಆ ಮೋಲ್ಡ್ ಅಲ್ಲಿ ನಮ್ಗೆ ಚಾಕ್ಲೇಟ್ ಬಿಟ್ಕೊಂಡಿರುತ್ತೆ. ನಾವು ಆ ಮೋಲ್ಡ್ಸ್ಗೆ ಚಾಕ್ಲೇಟ್ ಹಾಕಿದಾಗ ಆ ತಳಭಾಗದಲ್ಲಿ ಏನಾಗುತ್ತೆ, ಡಾರ್ಕ್ ಕಂದು ಬಣ್ಣ ಅಥವಾ ಚಾಕ್ಲೇಟ್ ಕಲರ್ ನೀಟಾಗಿ ಟ್ರಾನ್ಸ್ಪರೆಂಟ್ ಆಗಿ ತಳಭಾಗದಲ್ಲಿ ಕಾಣುತ್ತೆ. ಅದೇ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು 20 ನಿಮಿಷಗಳ ಕಾಲ ಆದ್ಮೇಲೆ ನಾವು ಉಲ್ಟಾ ಮಾಡಿ ನೋಡಿದಾಗ ಅದೆಲ್ಲ ಟ್ರಾನ್ಸ್ಪರೆಂಟ್ ವೈಟ್, ಯಾಕಂದ್ರೆ ತಳಭಾಗದಲ್ಲಿ ಅಂಟ್ಕೊಂಡಿರಂತಹ ಚಾಕ್ಲೇಟ್ ಎಲ್ಲಾನು ಅದೇ ಬೇರ್ಪಟ್ಟಿರುತ್ತೆ. ನಾವು ಅದನ್ನ ಸಿಲಿಕಾನ್ ಮೋಲ್ಡ್ ಅನ್ನ ಮಗ್ಚಿ ಹಾಕಿ ಉಲ್ಟಾ ಮಾಡಿ ಬಟರ್ ಪೇಪರ್ ಮೇಲೆ ಅಥವಾ ಸಿಲ್ವರ್ ಫಾಯಿಲ್ ಮೇಲೆ ನಿಮ್ಗೆ ಯಾವ್ದು ಪ್ಯಾಕೇಜಿಂಗ್ ವಸ್ತುಗಳು ಬೇಕು ಅಂತ ಇರುತ್ತೋ ಆ ಪದಾರ್ಥಗಳನ್ನ ಮೇಲ್ಗಡೆ ಆ ಮೋಲ್ಡ್ ಅಲ್ಲಿ ಅಥವಾ ಬಾರ್ ಅಲ್ಲಿ ಇರುವಂತಹ ಚಾಕ್ಲೇಟ್ ಪದಾರ್ಥನ ನಾವು ಉಲ್ಟಾ ಮಾಡಿ ಹೀಗೆ ಟ್ಯಾಪ್ ಮಾಡಿ ಆ ಸೆಟ್ ಆಗಿರುವಂತಹ ಚಾಕ್ಲೇಟ್ ಬಾರ್ಸ್, ಬೀನ್ಸ್, ಆ ಶೇಪ್ಸ್ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ನಾವು ಇಂಡಿವಿಜುವಲ್ ಆಗಿ 5 ರೂಪಾಯಿ, 10 ರೂಪಾಯಿ ಅಥವಾ 15 ರೂಪಾಯಿ ಚಾಕ್ಲೇಟ್ಗಳನ್ನ ನಾವು ಮಾರಾಟ ಮಾಡ್ತೀವಿ ಅಂತಂದ್ರೆ ಅದೇ ಸೈಜ್ ಇಂದ ಚಾಕ್ಲೇಟ್ ಮೋಲ್ಡ್ ಅಲ್ಲಿ ಇರುತ್ತೆ. ನೀವು ಹಾಗೇನೆ ರ್ಯಾಪರ್ ಅಲ್ಲಿ ಮಾಡ್ಬಿಟ್ಟು ನೀಟಾಗಿ ಶೆಲ್ಫ್ ಲೈಫ್ ಹೊರಗಡೆ ಸ್ಟೋರ್ ಮಾಡ್ಬೋದು. ಅದಲ್ದೇನೆ ಬೀನ್ಸ್ ಬಾರ್ಗಳಲ್ಲಿ ನಾವು ಮಾಡ್ಬೋದು. ಅಂದ್ರೆ 100 ರುಪೀಸ್ ಈಗ ನಮ್ಗೆ ಏನು ಹೊರಗಡೆ ಸಿಗುತ್ತಲ್ಲ ಕ್ಯಾಡ್ಬರೀಸ್, ಆ ಥರ ಬಾರ್ಗಳ ಬೇಕಾದ್ರೆ ಉದ್ದದ್ದು ಬಾರ್ಗಳು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೋಲ್ಡ್ ಕೊಟ್ಟಿರ್ತೀವಿ. ಅದರಿಂದ ಹೊರಗೆ ತೆಗೆದ ನಂತರ ನಮಗೆ ಯಾವುದು ಸೂಕ್ತವಾದ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ನಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ನಂತರ ನಾವು ಶೇಖರಣೆ ಮಾಡ್ಬೋದು. ಈಗ ನಮಗೆ ಚಾಕ್ಲೇಟ್ಗಳು ತಿನ್ನಲು ಸಿದ್ಧ. ಇದನ್ನ ಕೋಕೋ ಪೌಡರನ್ನು ನಾವು ಕೋಕೋ ಪೌಡರ್ ಆಗಿ ಬಳಸ್ಕೊಳ್ಬೋದು. ಅದಾದ ನಂತರ ಚಾಕ್ಲೇಟ್ಗಳಲ್ಲಿ ಮೂಲ ವಸ್ತುಗಳಾಗಿ ನಾವು ಬಳಸ್ಕೊಳ್ಬೋದು. ಅದಲ್ಲದೆ ಕೋಕೋ ಪೌಡರನ್ನು ಬಳಸಿ ನಾವು ಚಾಕ್ಲೇಟ್ ಫ್ಲೇವರ್ಡ್ ಚಾಕ್ಲೇಟ್
ಚಾಕ್ಲೇಟ್ ಸಾಸ್ಗಳನ್ನು ಮಾಡ್ಕೋಬೋದು, ಅಥವಾ ಚಾಕ್ಲೇಟ್ ಫ್ಲೇವರ್ಡ್ ಬೆವರೇಜಸ್ ಪಾನೀಯಗಳನ್ನು ನಾವು ಸಿದ್ಧಪಡಿಸ್ಕೊಳ್ಬೋದು. ಡಾರ್ಕ್ ಚಾಕ್ಲೇಟ್ ನಾವು ಎಷ್ಟೆಷ್ಟು ಪರ್ಸೆಂಟೇಜು ಕೋಕೋವನ್ನು ಹಾಕಿ ನಾವು ಮಾಡ್ತೀವಿ, ಅದ್ರ ಮೇಲ್ಗಡೆ ಯಾವ ರೀತಿಯಾದಂತಹ ಚಾಕ್ಲೇಟ್, ಸಪೋಸ್ ಡಾರ್ಕ್ ಚಾಕ್ಲೇಟ್ 75% 75% ಅಷ್ಟು ಡಾರ್ಕ್ ಚಾಕ್ಲೇಟ್ ಅಂದಾಗ 75ರಷ್ಟು ಪ್ರತಿಶತ ಕೋಕೋವೇ ಇರುತ್ತೆ. ಅದು ಪ್ಯೂರ್ ಕೋಕೋ. ನಾವು ಕೋಕೋವನ್ನ ಎಷ್ಟು ಶೇಕಡಾವಾರು ಹೆಚ್ಚಿಗೆ ಬಳಸ್ತೀವಿ, ನಮ್ಗೆ ಅಷ್ಟು ಆರೋಗ್ಯ ಪ್ರಯೋಜನಕಾರಿ ಜಾಸ್ತಿ. ನಾವು ತುಂಬಾ ಸ್ವೀಟ್ ಅಥವಾ ಟೇಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಸಕ್ಕರೆ ಹಾಕ್ತಾ ಹೋದಂಗೆ ಏನಾಗುತ್ತೆ, ಅದು ಕೋಕೋ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸಪೋಸ್ ವೈಟ್ ಚಾಕ್ಲೇಟ್ ಅಂತ ಬರುತ್ತೆ, ಆ ವೈಟ್ ಚಾಕ್ಲೇಟ್ ಅಲ್ಲಿ 15ರಿಂದ 20% ಅಷ್ಟೇನೆ ನಮ್ಗೆ ಕೋಕೋ ಅಂಶ ಇರುತ್ತೆ. ಇನ್ನೆಲ್ಲ ಉಳಿದಿದ್ದೆಲ್ಲನೂ ಸಕ್ಕರೆ ಮತ್ತು ಬೆಣ್ಣೆ ಅಥವಾ ಎಣ್ಣೆಯ ಮೂಲ ಆಗಿರುತ್ತೆ. ಹಾಗಾಗಿ ನಾವು ಡಾರ್ಕ್ ಚಾಕ್ಲೇಟ್ ಅಂತ ನೋಡಿರ್ಬೋದು, ಅಥವಾ ಸೆಲೆಬ್ರಿಟೀಸ್ ಅಥವಾ ಬಹಳ ಆರೋಗ್ಯ ಕಾಳಜಿ ಇರುವಂತಹವರು, ಅವರು ರೆಗ್ಯುಲರ್ ಆಗಿ ಪ್ರತಿದಿನ ಡಯಟ್ ಅಂತ ಮಾಡಿದಾಗ ಅವರು ಏನಾದ್ರು ಸಿಹಿ ತಿನ್ಬೇಕು ಅಂತಂದ್ರೆ ಡಾರ್ಕ್ ಚಾಕ್ಲೇಟ್ಗಳನ್ನ ಬಳಸ್ತಾರೆ. ಅವ್ರಿಗೆ ಸಿಹಿ ತಿಂದಂತಹ ಅನುಭವನೂ ಆಗಬೇಕು, ಅದ್ರ ಜೊತೆಯಲ್ಲಿ ಕ್ಯಾಲೋರೀಸು ಜಾಸ್ತಿ ಕ್ಯಾಲೋರಿಗಳನ್ನ ಕೊಡಬಾರ್ದು. ಅದಲ್ಲದೆ ನಮ್ಗೆ ಹೆಲ್ತ್ ಬೆನಿಫಿಟ್ಸ್, ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ಒಂದು ಪದಾರ್ಥವನ್ನ ತಿನ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಡಾರ್ಕ್ ಚಾಕ್ಲೇಟು ಈಗ ಮಾರ್ಕೆಟ್ ಅಲ್ಲಿ ಬಹಳ ಟ್ರೆಂಡಿಂಗ್ ಅಥವಾ ಪಾಪ್ಯುಲರ್. ಮಕ್ಕಳಿಗೆ ಅಥವಾ ಬೇರೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅರಿವು ಕಡಿಮೆ ಆಗಿರೋದ್ರಿಂದ ಚಾಕ್ಲೇಟ್ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಅಥವಾ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಅದೆಷ್ಟು ಕಹಿಯಾಗಿರುತ್ತೆ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಇದು ಚಾಕ್ಲೇಟ್ ಮಾಡುವಂತಹ ಒಂದು ಹಂತ. ಇವಿಷ್ಟನ್ನು ಚಾಕ್ಲೇಟ್ ಮಾಡೋದು ಅಂದ್ರೆ ಕೋಕೋ ಬೀನ್ಸ್ ಇಂದ ಚಾಕ್ಲೇಟ್ ವರೆಗೂ ನಾವು ಏನೇನೆಲ್ಲ ಹಂತಗಳಲ್ಲಿ ಯಾವ್ಯಾವ ರೀತಿ ಪದ್ಧತಿಗಳನ್ನ ಅನುಸರಿಸ್ತೀವಿ ಅಂತ ಹೇಳಿದ್ದೀನಿ. ಇದರ ನಂತರ ನೀವು ಮಾರ್ಕೆಟ್ಗಳಿಗೆ ನಿಮ್ಮದೇ ಹೋದ ಬ್ರ್ಯಾಂಡ್ ಅಲ್ಲಿ FSSAI ಲೈಸೆನ್ಸಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗ್ ಮೆಟೀರಿಯಲ್ನ ಸ್ಟ್ಯಾಂಡರ್ಡೈಸ್ ಮಾಡಿಸ್ಕೊಂಡು ಮಾಡಬೇಕು. ಅದಲ್ಲದೆ ಚಾಕ್ಲೇಟ್ಗಳಲ್ಲಿ ನೀವೇನು ಬಳಸಿರ್ತೀರ, ಪ್ರತಿಯೊಂದು ವಸ್ತುಗಳಿಗೂ ಸಹ ನೀವೇನು ಬಳಸಿರ್ತೀರ ಅದನ್ನ ಪ್ಯಾಕೇಜಿಂಗ್ ಮೇಲೆ ಹಾಕಬೇಕು. ಅದರದ್ದು ಪೋಷಣ ಮೌಲ್ಯ ಆಗಬೇಕು, ತಯಾರಿಸಿದ ದಿನಾಂಕ ಹಾಗೂ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ತೂಕ ಮತ್ತು ಅದರ ಮೌಲ್ಯ ನಾವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಮತ್ತೆ ತಂಪು ಇರುವಂತಹ ವಾತಾವರಣದಲ್ಲಿ ಚಾಕ್ಲೇಟ್ಗಳನ್ನ ಮಾಡ್ತೀವಿ. ತಾಪಮಾನ ಜಾಸ್ತಿ ಆದ್ರೆ ಏನಾಗುತ್ತೆ, ಚಾಕ್ಲೇಟ್ಗಳು ಮೆಲ್ಟ್ ಆಗಿ ಕರಗಿ ನೀರಾಗ್ತಾ ಹೋಗಿರುತ್ತೆ. ಹಾಗಾಗಿ ತಂಪು ವಾತಾವರಣದಲ್ಲಿ ನಾವು ಚಾಕ್ಲೇಟ್ಗಳನ್ನ ಶೇಖರಣೆ ಮಾಡಿ ಇಡಬಹುದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಸುಧಾರಾಣಿ ಮೇಡಮ್ ಅವರು ಹಂತ ಹಂತವಾಗಿ ಯಾವ ರೀತಿ ಒಣ ಕೋಕೋ ಬೀಜಗಳಿಂದ ಚಾಕ್ಲೇಟನ್ನು ರೆಡಿ ಮಾಡ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಅದಲ್ಲದೆ ಇದರಲ್ಲಿ ಯಾವ್ಯಾವ ರೀತಿ ಯಂತ್ರೋಪಕರಣಗಳನ್ನು ಇವರು ಬಳಸ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸಹ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.